ನೋಡಿ ಸ್ನೇಹಿತರೆ, ಈ ಆಟೋನೇ ನನಗೊಂದು ಮಿನಿ ಟ್ರ್ಯಾಕ್ಟರ್ ಆದಂಗೆ ಎಸ್ಪೆಷಲಿ ಟ್ರಾನ್ಸ್ಪೋರ್ಟೇಷನ್ ಕೆಲಸಕ್ಕೆ, ನನ್ನ ಫಾರಂ ಕೆಲಸಕ್ಕೆ, ನನ್ನ ನರ್ಸರಿ ಕೆಲಸಕ್ಕೆ ತುಂಬ ಉಪಯೋಗ ಆಗ್ತಿದೆ. ಆಮೇಲೆ ಒಂದು ಸಿಲಿಂಡರ್ ಹಾಕೊಂಡ್ರೆ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳು ಬರುತ್ತೆ. ರನ್ನಿಂಗ್ ಕಾಸ್ಟ್ ಕಮ್ಮಿ, ರಿಪೇರಿ ಕಾಸ್ಟ್ ಕಮ್ಮಿ, ಎಫಿಷಿಯನ್ಸಿ ಜಾಸ್ತಿ. ಬಿಸಿಲು ನಿಲ್ಲಿಸಿ ಮಳೆ ನಿಲ್ಲಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ಕ್ಲಾಸ್ ನೋಡಿ, ಫಸ್ಟ್ ಕ್ಲಾಸ ಬಾಡಿ ಕೊಟ್ಬಿಟ್ಟಿದ್ದಾರೆ ನಮಗೆ ಮೋಹನ್ ಅವರು. ಏನು ಪ್ರಾಬ್ಲಮ್ ಇಲ್ಲ. ನಮಗೆ ಎಷ್ಟು ನನಗೆ ಲೇಬರ್ ಸೇವ್ ಆಗಿದೆ ಅಂದರೆ ಹೇಳೋಕ್ಕೆ ಅಸಾಧ್ಯ ಬಿಡಿ. ಸಣ್ಣ ಪುಟ್ಟ ಕೆಲಸ ಅಲ್ಲೇ ನಮ್ಮ ಸಿಮೆಂಟ್ ತರೋದಿರ್ಬೋದು, ಇಲ್ಲಿ ಮಣ್ಣು ಹಾಕೋದಿರ್ಬೋದು, ಗೊಬ್ಬರ ಹಾಕೋದಿರ್ಬೋದು, ಸಸಿ ತಗೊಂಡೋಗಿ ಅಲ್ಲಿಗೆ ತಗೊಂಡೋಗೋದಿರ್ಬೋದು. ಆಮೇಲೆ ಏನೋ ಸ್ವಲ್ಪ ಗ್ರೇಡಿಂಗ್ ಮಾಡ್ಬೇಕಾದ್ರೆ ಬೇಡದಲ್ಲೇ ಇರೋ ಸಸಿ ತಗೊಂಡೋಗಿ ನಾವು ಡಂಪ್ ಮಾಡಿಬಿಡ್ತೀವಿ, ಕಲ್ಲಿಂಗ್ ಮಾಡ್ತಾ ಅದು ಇರ್ಬೋದು, ಕಲ್ಲು ಮಣ್ಣು ಒತ್ತಕ್ಕೋದಿರ್ಬೋದು, ಮರಳಿರ್ಬೋದು, ಎಲ್ಲ ಕೆಲಸಕ್ಕೂ ಉಪಯೋಗ ಆಗ್ತಾ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬಜಾಜ್ ಆಟೋ 3 ವೀಲರು, ಈ 2011 ಮಾಡಲ್, ಶ್ರೀರಾಮನ್ ಚಿತ್ರ ಹಾಕಿದ್ರೆ ಅದು ಇರಲಿ ಅಂತ ಇಟ್ಟಿದ್ದೀನಿ. ನೋಡಿ, ಈ ಆಟೋ ನಾನು ಗಟ್ಮುಟ್ಟಾಗಿದೆ, ಒಳ್ಳೆ ಕಂಡೀಷನಲ್ಲಿತ್ತು, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿತ್ತು. ಇದು ನಾನು 35,000 ರೂಪಾಯಿ ತಗೊಂಡೆ. ಬ್ಯಾಕ್ ಎಂಜಿನ್ ಇದು, ಗ್ಯಾಸಲ್ಲಿ ಓಡುತ್ತೆ, ಪೆಟ್ರೋಲಲ್ಲಿ ಓಡುತ್ತೆ. ಆಮೇಲೆ ನೋಡಿ ಬನ್ನಿ, ಇಲ್ಲಿ ಒಳಗಡೆ ಇಟ್ಕೊಳ್ಳೋಕೆ ಸ್ಪೇಸ್ ಇದೆ. ಇದು ತಗೊಂಡು ಏನು ಮಾಡಿದೆ ಸ್ನೇಹಿತರೆ, ಇಲ್ಲಿ ಮೋಹನ್ ಅಂತ ಒಬ್ರು ಇದ್ದಾರೆ ನಮ್ಮ ಶಿವಮೊಗ್ಗದಲ್ಲಿ. ಬಾಡಿ ಕಟ್ಟಕ್ಕೆ ಹೇಳಿದೆ, ಬ್ಯೂಟಿಫುಲ್ಲಾಗಿ ಬಾಡಿ ಕಟ್ಕೊಟ್ರು. ನೋಡಿ, ಎಲ್ಲ GP ಶೀಟಾಗಿ ಮಾಡಿದ್ದಾರೆ, ಒಳ್ಳೆ ಗೇಜ್ ಹಾಕಿ ಫಸ್ಟ್ ಕ್ಲಾಸಾಗಿ ಬಾಡಿ ಕಟ್ಟಿದ್ರು. ಸೊ ಇದರಲ್ಲಿ ನಮಗೆ ಸೈಜ್ ಬಂದ್ಬಿಟ್ಟು ಹೆಚ್ಚು ಕಮ್ಮಿ 4 ಅಡಿ ಇರ್ಬೋದು ಸೈಜು, ಅಗಲ ಒಂದು 3.5 ಅಡಿ ಇರ್ಬೋದು. ಇದೊಂದು ನಿಮಗೆ ಕ್ಯಾಬಿನ್, ಇದು ನಿಮ್ಗೆ ಇಟ್ಕೊಳ್ಳೋಕ್ಕೋಸ್ಕರ. ಇದರಲ್ಲಿ ನಾವು ಒಂದು 300, 400, 500 kg ತನಕ ಆಟೋ ಕರ್ಕೊಂಡು ಹೊಡಿ. ನೀವು ಸಣ್ಣ ಪುಟ್ಟ ಕೆಲಸಕ್ಕೆ ನಮ್ಮ ನರ್ಸರಿನಲ್ಲಿ ಈ ದಿಕ್ಕಿಗೆ ಹೋಗ್ಬೇಕಾ, ಒಳಗಡೆ ಹೋಗುತ್ತೆ, ಈ ಕಡೆ ಹೋಗ್ಬೇಕಾ ಹೋಗುತ್ತೆ. ಸ್ವಲ್ಪ ರೋಡೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಎಲ್ಲೂ ನಾವು ಜನ ಇಟ್ಕೊಂಡು ಒತ್ಕೊಂಬರೋ ಅಂಥ ಕೆಲಸ ತುಂಬ ಅಂದರೆ ತುಂಬ ಕಮ್ಮಿ ಆಗಿದೆ. ಇದನ್ನು ರೈತರೆಲ್ಲ ಮಾಡ್ಕೋಬೋದು ಬೇಕಿದ್ರೆ. ನಾವೆಲ್ಲ ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಅದೆಲ್ಲ ಬಿಡಿ, ಅವ್ರ ತಕ್ಕನಾಗ ಕಂಪ್ನಿ ತಕ್ಕನಾಗ ಮೆಟೀರಿಯಲ್ ಇರುತ್ತೆ. ನಾನೇನು ಅದು ಸರಿ ಇಲ್ಲ ಅಂತ ನಾನು ಹೇಳೋಕ್ಕೆ ಸರಿ ಇಲ್ಲ. ಸುಮಾರು ಕಂಪ್ನಿಗಳು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಮಾಡಿದ್ದಾವೆ. ಅದಕ್ಕೆ ಸರ್ಕಾರದಿಂದ ಸಬ್ಸಿಡಿನೂ ಬರ್ತಾ ಇದೆ. ಆದರೆ ನನಗಿದು ನನ್ನ ಅನುಕೂಲಕ್ಕೆ ಸರಿ ಕಾಣ್ತು. ಇದು 25,000 ಖರ್ಚು ಸ್ನೇಹಿತರೆ. ಇದನ್ನು ಡಂಪರ್ ಥರ ಮಾಡಿಕೊಟ್ರು, ಬಟ್ ಡಂಪರ್ ಕೆಲಸ ಮಾಡ್ತಿಲ್ಲ. ಆಮೇಲೆ ಹೈಡ್ರಾಲಿಕ್ ಹಾಕ್ತೀನಿ ಅಂತ ಹೇಳಿದ್ರು. ಹೈಡ್ರಾಲಿಕ್ಕು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ನಾನೇನು ಮಾಡಿದೆ, ನನ್ನ ಕಾರ್ ಜಾಕು 1.5 ಟನ್ ಕಾರ್ ಜಾಕಿದೆ. 1.5 ಟನ್ ಕೆಪಾಸಿಟಿ ಕಾರ್ ಜಾಕ್ ತಂದು ಇದಕ್ಕೆ ಹಂಗೆ ಫಿಕ್ಸ್ ಮಾಡಿ ನೋಡಿದೆ ಸ್ನೇಹಿತರೆ. ಬ್ಯೂಟಿಫುಲ್ಲಾಗಿ ನಿಮಗೆ ಅನ್ಲೋಡ್ ಆಗುತ್ತೆ. ಇದು ಪೂರ್ತಿ ಮಣ್ಣು ತುಂಬ್ಕೊಳ್ಳಿ, ಮರಳು ತುಂಬ್ಕೊಳ್ಳಿ, ಗೊಬ್ಬರ ತುಂಬ್ಕೊಳ್ಳಿ, ಅನ್ಲೋಡ್ ಮಾಡ್ಬೋದು, ಲೋಡ್ ಮಾಡ್ಬೋದು. ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮೋಹನ್ ಅಂತಿದ್ದಾರಲ್ಲ ಮೆಕ್ಯಾನಿಕ್ಕು, ಅವ್ರದ್ದು ಒಂದು ಒಳ್ಳೆ ಗ್ಯಾರೇಜ್ ಇದೆ. ಅವ್ರು ಇದೇ ಥರ ಮಾರುತಿ ಆಮ್ನಿಗೆ ಮಾಡಿದ್ದಾರೆ, ಮಾರುತಿ ಕಾರಿಗೆ ಮಾಡಿದ್ದಾರೆ. ತುಂಬ ಒಳ್ಳೆ ಕ್ವಾಲಿಟಿ ಕೆಲಸ ಮಾಡಿಕೊಟ್ಟಿದ್ದಾರೆ. ನೋಡಿ, ಇದೇ ಡಂಪರ್ ಥರ ಮಾಡಿದ್ದಾರೆ ಇದನ್ನು. ಬಟ್ ಈ ವೆಯ್ಟಿಗೆ ಡಂಪರ್ ಆಪ್ರೇಟ್ ಆಗಲಿಲ್ಲ ನಮಗೆ. ಸೊ ನಾವೇನು ಮಾಡಿದ್ವಿ, ನಮ್ಮ ಕಾರ್ ಹೈಡ್ರಾಲಿಕ್ ಇಟ್ಟಿಗೆ ತಿರುಗಿಸಿದಾಗ ಮೇಲೋಗುತ್ತೆ. ಬೇಕಿದ್ರೆ ಹೈಡ್ರಾಲಿಕ್ ಹಾಕಿಸ್ಕೊಳ್ಳೋಕ್ಕೂ ಸಾಧ್ಯತೆ ಇದೆ. ಅದಕ್ಕೊಂದು 15-20,000 ಎಕ್ಸ್ಟ್ರಾ ಖರ್ಚಾಗುತ್ತೆ. ನೋಡಿ, ಈ ಥರ ಗಟ್ಪುಟ್ಟಾಗಿ. ಆಮೇಲೆ ಇನ್ನೊಂದೇನಂದರೆ ಇದು ರಿಪೇರಿ ತುಂಬ ಈಸಿ ಸ್ನೇಹಿತರೆ. ಒಂದು ಸ್ವಲ್ಪ ಕ್ಲಚ್ ಹೋಗುತ್ತೆ, ಒಂದು ಸಣ್ಣ ಸರ್ವೀಸು, ಕಾರ್ಬೊರೇಟರ್ ರಿಪೇರಿ, ಪೆಟ್ರೋಲ್ ಇಂಜಿನ್ನು, ಗ್ಯಾಸ್ ಫಿಟ್ ಆಗಿದೆ, ರಿಪೇರಿ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ಟೈರು ಟ್ಯೂಬ್ ಎಲ್ಲ ರೇಟ್ ಕಮ್ಮಿ, ರಿಪೇರಿ ರೇಟ್ ಕಮ್ಮಿ, ಸ್ಪೇರ್ಸ್ ಎಲ್ಲ ಕಡೆ ಸಿಗುತ್ತೆ. ನನ್ನ ಪ್ರಕಾರ ನನಗೆ ತುಂಬ ಅನುಕೂಲ ಆಗಿದೆ. ಹೆಚ್ಚು ಕಮ್ಮಿ ಒಂದು 4-5 ತಿಂಗಳಾಯಿತು. ಏನಿಲ್ಲ ಅಂದರೂ ನನಗೆ ತಿಂಗಳ 1,500-2,000-3,000 ರೂಪಾಯಿದು ಲೇಬರ್ ಉಳಿತಾಯ ಆಗ್ತಾಯಿದೆ. ಇದರಿಂದ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ನಾವು. ತಗೊಂಡೋಗಿ ಒಂದು ಕಡೆ ನಿಲ್ಲಿಸ್ಬಿಡ್ತೀವಿ. ಕಳೆ ತೆಗಿತಿದ್ರೆ ಕಳೆ ಎಲ್ಲ ಅಲ್ಲಿ ಹಾಕ್ತಾರೆ ಬೆಳಿಗ್ಗೆಯಿಂದ ಸಾಯಂಕಾಲ ಏನು ಮಾಡ್ತೀವಿ, ತಗೊಂಡೋಗಿ ಅನ್ಲೋಡ್ ಮಾಡಿ ಬಂದುಬಿಡ್ತೀವಿ. ಮಣ್ಣಿನ ಮೇಲೋ ಗೊಬ್ಬರದ ಮೇಲೋ. ನೋಡಿ, ಯಾವುದೋ ಒಂದು ಬೇಡದೆಲ್ಲ ಗಿಡ ತೆಗೆಸಿದ್ವಿ, ಈಗ ತಗೊಂಡೋಗಿ ಹಾಕ್ಬಿಡ್ತೀವಿ ಅಲ್ಲಿಗೆ. ಇದು ಗೊಬ್ಬರ ಆಗೋಗುತ್ತೆ ನಮಗೆ. ನೋಡಿ, ಭಾರಿ ಚೆನ್ನಾಗಿದೆ, ಎಲ್ಲ ರೀತಿಯ ಅನುಕೂಲ ಇದೆ. ನೋಡಿ ಸ್ನೇಹಿತರೆ, ಈ ಆಟೋ ಏನಿದೆ, ಇದು ತುಂಬ ಮಲೆನಾಡಲ್ಲಿ ಅಷ್ಟು ಉಪಯೋಗ ಹಂಗೆ ಕಾಣಲ್ಲ ನನಗೆ. ಯಾಕೆಂದರೆ ಗುಡ್ಗಾಡಿರುತ್ತೆ, ಹತ್ತಲ್ಲ ಇದೆಲ್ಲ, ಅಷ್ಟೆಲ್ಲ ನಿಮಗೆ ಎಫಿಷಿಯೆಂಟಾಗಿ ಕೆಲಸ ಮಾಡಲ್ಲ. ಎಲ್ಲಿ ನಿಮಗೆ ಡ್ರೈಲ್ಯಾಂಡ್ ಇದೆ, ಹಣ್ಣಿನ ತೋಟ ಇದೆ, ತೆಂಗಿನ ತೋಟ ಇದೆ, ಈ ಥರ ಏನು ನರ್ಸರಿಗಳಿದೆ, ಅವರಿಗೆ ತುಂಬ ಅನುಕೂಲ ಆಗುತ್ತೆ ಇದು. ನೋಡಿ, ಎಲ್ಲರೂ ಕೇಳ್ತಾರೆ ಏನಕ್ಕೆ ಇದು ಹೈಟ್ ಇದೆ ಅಂತ ಕೇಳ್ತಾರೆ. ಇದು ಯಾಕೆ ಹೈಟ್? ಇದು ಬ್ಯಾಕ್ ಇಂಜಿನ್ ಇರೋದ್ರಿಂದ ಇದು ಈ ಹೈಟಲ್ಲಿ ನಿಮಗೆ ಟಿಪ್ಪರ್ ಮಾಡಿದ್ದಾರೆ ಇದನ್ನು. ಆಮೇಲೆ ಈ ಜಾಗ ನಮಗೇನು ವೇಸ್ಟ್ ಆಗಲ್ಲ. ಗುದ್ದಿ ಇರ್ಬೋದು, ಸಲ್ಕೆ ಇರ್ಬೋದು, ಎಲ್ಲದು ನಾವು ಇಲ್ಲಿ ಇಟ್ಕೊಂಡು ಕೆಲಸ ಮಾಡೋಕ್ಕಾಗುತ್ತೆ. ಆಮೇಲೆ ಇದಕ್ಕೆಲ್ಲ ನೋಡಿ ಹೆವಿ ಬೀಮ್ಸ್ ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ಬಂದೋಬಸ್ತ್ ಇದೆ ನೋಡಿ. ಸಿ ಚಾನಲ್ ಹಾಕಿದ್ದಾರೆ ಇದಕ್ಕೆ. ಇದು 2.5 ಇಂಚ್ 3 ಇಂಚು ಸಿ ಚಾನಲ್ ಹಾಕಿದ್ದಾರೆ. ಎಲ್ಲದಕ್ಕೂ ಸಪೋರ್ಟ್ ಕೊಟ್ಟಿದ್ದಾರೆ. ಚಾಸೀಸ್ ಒಳ್ಳೆ ಗಟ್ಟಿ ಮಾಡಿದ್ದಾರೆ. ಯಾಕೆಂದರೆ 300, 400, 500 kg ತನಕ ತಗೊಂಡು ಓಡಾಡ್ತೀವಿ ಸ್ನೇಹಿತರೆ, ಏನೇನಾಗಲ್ಲ ಇದು. ಅಷ್ಟಾದರೂ ತಡ್ಕೊಳ್ಳೋ ರೀತಿ ಚಾಸೀಸ್ ಕಟ್ಟಿದ್ದಾರೆ ಮೋಹನ್ ಅವರು. ಇದು ನೋಡಿ, ಇದೆಲ್ಲ GI
GP ಮೆಟಲ್ ಅಂತ ಹೇಳ್ತಾರೆ, ಅದನ್ನು 16 ಗೇಜ್ ಹಾಕಿದ್ದಾರೆ. 1.6 mm ಥಿಕ್ನೆಸ್ ಇರೋಂಥದ್ದನ್ನು ಹಾಕಿ ನಮಗೆ ಮಾಡಿಕೊಟ್ಟಿದ್ದಾರೆ. ಈಗ ತಗೊಂಡ್ಮೇಲೆ ನಮಗೆ ತುಂಬ ಲೇಬರ್ ಉಳಿತಾಯ ಆಗಿದೆ. ಬೇರೆಯವರು ಇದನ್ನು ಬೇಕಿದ್ರೆ ಅನುಕರಣೆ ಮಾಡ್ಕೋಬೋದು. ಅವರು ಮಾರುತಿ ಆಮ್ನಿ ಅದಕ್ಕೂ ಮಾಡಿಕೊಟ್ಟಿದ್ದಾರೆ. ಕಾಫಿ ಎಸ್ಟೇಟ್ಗೆಲ್ಲ ಮಾಡಿಕೊಟ್ಟಿದ್ದಾರೆ ಮಾರುತಿ ಆಮ್ನಿ. ಆ ಮಾರುತಿ ಕಾರ್ ಏನಾಗುತ್ತೆ, ಫ್ರಂಟ್ ಎಂಜಿನ್ ಇರೋದ್ರಿಂದ ಎಸ್ಟೇಟಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಗಾಡಿ ಎಸ್ಟೇಟಲ್ಲಿ ಚೆನ್ನಾಗಿ ಕೆಲಸ ಮಾಡಲ್ಲ. ಮಲೆನಾಡಲ್ಲಿ ಮಾರುತಿ ಕಾರ್ ಯಾರ್ದಾರು ಹಳೇದಿದ್ರೆ ಮಾಡ್ಕೋಬೋದು. ಸುಮ್ಮನೆ ಎಲ್ಲ ಬಿಸಾಕಿ ಸ್ಕ್ರಾಪ್ಗೆ ಹಾಕೋ ಬದಲು ಮಾಡಿಸಿ ತೋಟದಲ್ಲಿ ಓಡಾಡ್ಕೊಳ್ಳಿ. ಒಂದು ಇಂಪ್ಲಿಮೆಂಟ್ ಥರ ತೋಟದಲ್ಲಿ ಓಡಾಡೋದು ತಪ್ಪೇನಿದೆ. ಅದು ಮಾರುತಿ ಕಾರ್ ಮಾಡೋಕ್ಕೂ ನಿಮಗೆ ಮಾರುತಿ ಆಮ್ನಿ ರಿಪೇರಿ ಮಾಡೋದೇನು ಕಷ್ಟ ಅಲ್ಲ, ಎಲ್ಲ ಕಡೆ ಸ್ಪೇರ್ ಸಿಗುತ್ತೆ. ಆಮೇಲೆ ಒಳ್ಳೆ ಪವರ್ಫುಲ್ ಗಾಡಿ ಅದು. ಅವ್ರು ಮಾಡಿಕೊಟ್ಟಿದ್ದಾರೆ, ಮೋಹನ್ ಅವರು ಮಾರುತಿ ಕಾರ್ಗೂ ಮಾಡಿದ್ದಾರೆ, ಮಾರುತಿ ಆಮ್ನಿಗೂ ಮಾಡಿದ್ದಾರೆ. ನೋಡಿ ಈ ಥರ ಬಾಡಿ ಕಟ್ಕೊಟ್ಟಿದ್ದಾರೆ ನೋಡಿ. ಸೆಲ್ಫ್ ಫ್ಲಾಟ್ ಇಲ್ಲ, ಕೈಯಲ್ಲೇ ಮಾಡ್ತಾನೆ ಪರೇಶು. ನೋಡಿ ಒಂದೇ ಸಲ ಫುಲ್ ಮಾಡಿದ ತಕ್ಷಣ ಸ್ಟಾರ್ಟ್ ಆಯಿತು. ಅಷ್ಟು ಪರ್ಫೆಕ್ಟ್ ಇದೆ ಇಂಜಿನ್. ಚಲೋ ನೋಡಿ, ಬಡವರ ಬಂಧು ಅಂದರೂ ತಪ್ಪಾಗಲ್ಲ ಇದು. ಕಮ್ಮಿ ಬಂಡವಾಳದಲ್ಲಿ ಒಳ್ಳೆ ಕೆಲಸ ಆಗುತ್ತೆ.